ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, KS, PSI, PDO, VAO ಹಾಗೂ PC ಮತ್ತು BMTC ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳೆಲ್ಲ ಒಂದು ವಿವರಣೆಯ ತರಗತಿಯನ್ನು ಈ ಒಂದು ವಿಡಿಯೋದಲ್ಲಿ ನಡೆಸ್ತಾ ಇದ್ದೀನಿ. ಇಲ್ಲಿ 60 ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ 61ನೇ ಪ್ರಶ್ನೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯವು ಯಾವ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುತ್ತದೆ? ಕರ್ನಾಟಕ ರಾಜ್ಯವು ಯಾವ ಮಾರುತಗಳಿಂದ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಹೆಚ್ಚಾಗಿ ಮಳೆಯನ್ನು ಪಡೆಯುತ್ತದೆ. 62ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುವು ಅವಶೇಷ ಪರ್ವತಗಳಿಗೆ ಉದಾಹರಣೆಯಾಗಿದೆ? ಅವಶೇಷ ಪರ್ವತಗಳಿಗೆ ಉದಾಹರಣೆ ಅರಾವಳಿ ಬೆಟ್ಟಗಳು. ಆಪ್ಷನ್ ಎ. 63ನೇ, ಪ್ರಾಜೆಕ್ಟ್ ಟೈಗರ್ ಆರಂಭಗೊಂಡ ವರ್ಷ ಯಾವುದು? 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನೋ ಒಂದು ಯೋಜನೆ ಜಾರಿಗೆ ಬರುತ್ತದೆ. 64ನೇ ಪ್ರಶ್ನೆ, ಬಾಕ್ರಾ ನಂಗಲ್ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಬಾಕ್ರಾ ನಂಗಲ್ ಯೋಜನೆ ಇದು ಸಟ್ಲೇಜ್ ನದಿಗೆ ಸಂಬಂಧಿಸಿದಂಥ ಯೋಜನೆಯಾಗಿದೆ. 65ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ 382 ಪ್ರತಿ ಚದರ ಕಿಲೋಮೀಟರ್ಗೆ. 66ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಗಡಿರೇಖೆಗೆ ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ರಾಡ್ ಕ್ಲಿಪ್ ರೇಖೆ ಅಥವಾ ರ್ಯಾಡ್ ಕ್ಲಿಪ್ ರೇಖೆ ಅಂತ ಕರೀತಾರೆ. 67ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಈಶಾನ್ಯ ಭಾರತದ ರಾಜ್ಯವಾಗಿದೆ? ಈಶಾನ್ಯ ಭಾರತದ ರಾಜ್ಯ ಯಾವುದಪ್ಪ ಅಂದರೆ ಅಸ್ಸಾಂ. ಈ ಈಶಾನ್ಯ ರಾಜ್ಯಗಳಲ್ಲಿ ಒಟ್ಟು 7 ರಾಜ್ಯಗಳನ್ನು ಕಂಡುಬರುತ್ತವೆ. 68ನೇ ಪ್ರಶ್ನೆ, ರಿಂಗ್ ಆಫ್ ಫೈರ್ ಯಾವ ಸಾಗರಕ್ಕೆ ಸಂಬಂಧಿಸಿದೆ? ಇದು ಪೆಸಿಫಿಕ್ ಸಾಗರ. ರಿಂಗ್ ಆಫ್ ಫೈರ್ ಅನ್ನೋದು ಇದು ಪೆಸಿಫಿಕ್ ಸಾಗರಕ್ಕೆ ಸಂಬಂಧಿಸಿದಂಥ ಒಂದು. 69ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಆಯ್ಕೆಯಲ್ಲಿ ಭೂಮಿಯ ಆಂತರಿಕ ಭಾಗಗಳನ್ನು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಲಾಗಿದೆ? ಭೂಮಿಯ ಒಳಗಿರುವಂತಹ ಭಾಗಗಳು ಮೊದಲನೇದು ಕ್ರಸ್ಟ್, ಮ್ಯಾಂಟಲ್, ಕೋರ್. ಇದು ಸರಿಯಾದಂಥ ಕ್ರಮ. 70ನೇ ಪ್ರಶ್ನೆ, ಸಹರಾ ಮರುಭೂಮಿ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಸಹರಾ ಮರುಭೂಮಿ ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಮರುಭೂಮಿ. 71ನೇ ಪ್ರಶ್ನೆ, ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ರಕ್ತದ ಒತ್ತಡ 120ರಿಂದ 80. 120/80 ಎನ್ನುವುದು ಇದು ಸಾಮಾನ್ಯ ಮನುಷ್ಯನ ರಕ್ತದ ಒತ್ತಡ. 72ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದರಿಂದ ಗಾಳಿಯ ವೇಗವನ್ನು ಅಳೆಯುತ್ತಾರೆ? ಗಾಳಿಯ ವೇಗವನ್ನು ಅನಿಮೋಮೀಟರ್. 73ನೇ ಪ್ರಶ್ನೆ, ಹೂವುಗಳ ಅಧ್ಯಯನವನ್ನು ಹೀಗೆ ಕರೆಯಲಾಗುತ್ತದೆ? ಹೂವುಗಳ ಅಧ್ಯಯನವನ್ನು ಆಂಥೋಲಜಿ ಅಂತ ಕರೀತಾರೆ. ಮಾನವನ ರಕ್ತದ pH ಮೌಲ್ಯ 7.4. ಆಪ್ಷನ್ ಸಿ ಸರಿಯಾದ ಉತ್ತರ. 75ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಅತ್ಯಂತ ವೇಗವಾಗಿ ಉತ್ಪತ್ತಿಯಾಗುವಂಥ ವಿಟಮಿನ್ ಆಪ್ಷನ್ ಡಿ. ವಿಟಮಿನ್ ಡಿ ಅನ್ನೋದು ಸರಿಯಾದ ಉತ್ತರ. 76ನೇ ಪ್ರಶ್ನೆ, ಭೂಮಿಯ ಗುರುತ್ವಾಕರ್ಷಣೆ ತಪ್ಪಿಸಿಕೊಳ್ಳುವ ವೇಗ. ಭೂಮಿಯು ತನ್ನ ಗುರುತ್ವಾಕರ್ಷಣ ತಪ್ಪಿಸಿಕೊಳ್ಳುವಂಥ ವೇಗ ಎಷ್ಟಪ್ಪ ಅಂದರೆ 11.2 km/s. 77ನೇ ಪ್ರಶ್ನೆ, ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ? ಇಲ್ಲಿ ಹೊಂದಿಕೆ ಆಗದೇ ಇರೋದು ಯಾವುದಪ್ಪ ಅಂದರೆ ಎನಿಮೋಮೀಟರ್ ಇದು ಗಾಳಿಯ ವೇಗ, ಅಮೀಟರ್ ಇದು ಎಲೆಕ್ಟ್ರಿಕ್ ಕರೆಂಟನ್ನು ಅಳೆಯೋದು, ಪೈರೋಮೀಟರ್ ಹೆಚ್ಚಿನ ತಾಪಮಾನವನ್ನು ಅಳೆಯೋದು. ಇಲ್ಲಿ ಆಪ್ಷನ್ ಸಿ ಟ್ಯಾಕಿಯೋಮೀಟರ್ ಇದು ಒತ್ತಡದ ವ್ಯತ್ಯಾಸ. ಇದು ತಪ್ಪಾಗಿರುವಂಥ ಒಂದು ಹೇಳಿಕೆಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. 78ನೇ ಪ್ರಶ್ನೆ, ಆಲ್ಕೋಹಾಲ್ ನೀರಿನ ಮಿಶ್ರಣದಿಂದ ನೀರನ್ನು ಬೇರ್ಪಡಿಸಲು ಈ ಕೆಳಗಿನ ಯಾವ ವಿಧಾನವನ್ನು ಬಳಸಲಾಗುತ್ತದೆ?
ಆಲ್ಕೋಹಾಲ್ ನೀರಿನ ಮಿಶ್ರಣದಿಂದ ನೀರನ್ನು ಬೇರ್ಪಡಿಸಲು ಈ ಕೆಳಗಿನ ಯಾವ ವಿಧಾನ ಬಳಸಲಾಗುತ್ತದೆ? ಭಟ್ಟಿ ಇಳಿಸುವಿಕೆ. 79ನೇ ಪ್ರಶ್ನೆ, ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವ ಮಾಪಕ. ಮನುಷ್ಯನ ದೇಹದ ಉಷ್ಣತೆಯನ್ನು ಥರ್ಮೋಮೀಟರ್ನಿಂದ ಅಳೆಯಲಾಗುತ್ತದೆ. 80ನೇ ಪ್ರಶ್ನೆ, ತಂಬಾಕಿನಲ್ಲಿರುವ ಹಾನಿಕಾರಕ ವಸ್ತು ಯಾವುದು? ನಿಕೋಟಿನ್. ಆಪ್ಷನ್ ಡಿ ಸರಿಯಾದ ಉತ್ತರ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ 20 ಪ್ರಶ್ನೆಗಳನ್ನು ಚರ್ಚಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ವಿಡಿಯೋದ ಲಿಂಕ್ ಎಲ್ಲರಿಗೂ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.